ಪ್ರೀತಿಯ ಬಂಧುಗಳೇ ನಮಸ್ಕಾರ. ಜಗತ್ತನ್ನ ಬೆರಗುಗೊಳಿಸಿದ ಮಾನವ ನಿರ್ಮಿತ ಅದ್ಭುತಗಳು. ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಪ್ರವಾಸಿ ತಾಣಗಳಿವು. ಮಾನವನು ತನ್ನ ಕಲ್ಪನೆ, ಪರಿಶ್ರಮ ಮತ್ತು ಜ್ಞಾನದ ಬಲದಿಂದ ಅಸಾಧ್ಯವೆನಿಸಿದ ಅನೇಕ ಸಾಧನೆಗಳನ್ನ ಸಾಧ್ಯವಾಗಿಸಿದ್ದಾನೆ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಬೃಹತ್ ಪಿರಮಿಡ್ಗಳಿಂದ ಹಿಡಿದು ಆಕಾಶ ಮುಟ್ಟುವ ಆಧುನಿಕ ಗಗನಚುಂಬಿ ಕಟ್ಟಡಗಳವರೆಗೆ ಮಾನವ ನಿರ್ಮಿತ ಅದ್ಭುತಗಳು ಇಂದಿಗೂ ಜಗತ್ತನ್ನ ಬೆರಗುಗೊಳಿಸುತ್ತಿವೆ. ಇವು ಕೇವಲ ಕಟ್ಟಡಗಳಲ್ಲ, ಪ್ರತಿಯೊಂದರ ಹಿಂದೆ ಒಂದು ನಾಗರಿಕತೆಯ ಕಥೆ, ಒಂದು ಸಾಮ್ರಾಜ್ಯದ ವೈಭವ, ಸಾವಿರಾರು ಕಾರ್ಮಿಕರ ಪರಿಶ್ರಮ ಮತ್ತು ಮಾನವ ಪ್ರತಿಭೆಯ ಅಸಾಮಾನ್ಯ ಸಾಧನೆ ಅಡಗಿದೆ. ಪ್ರಪಂಚದಾದ್ಯಂತ ಇರುವ ಈ ಅದ್ಭುತ ಸ್ಥಳಗಳು ಕೋಟ್ಯಾಂತರ ಪ್ರವಾಸಿಗರ ಕನಸಿನ ತಾಣಗಳಾಗಿವೆ. ಇಂದಿನ ವೇಗದ ಜಗತ್ತಿನಲ್ಲಿ ಪ್ರವಾಸವು ಕೇವಲ ಮನರಂಜನೆಯ ಸಾಧನವಲ್ಲ, ಅದು ಹೊಸ ಸಂಸ್ಕೃತಿಗಳನ್ನು ಅರಿಯುವ, ಇತಿಹಾಸವನ್ನು ಅನುಭವಿಸುವ ಮತ್ತು ಮಾನವ ಸಾಧನೆಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪಯಣವಾಗಿದೆ. ವಿಶ್ವದ ಈ ಮಾನವ ನಿರ್ಮಿತ ಅದ್ಭುತಗಳು ಕೇವಲ ಕಣ್ಣಿಗೆ ಹಬ್ಬವಲ್ಲ, ನಮ್ಮ ಕಲ್ಪನೆಗೆ ಹೊಸ ಆಯಾಮ ನೀಡುವ ಅನುಭವಗಳಾಗಿವೆ. ಹಾಗಾದರೆ ಜಗತ್ತಿನ ಗಮನ ಸೆಳೆದ ಈ ಅದ್ಭುತ ನಿರ್ಮಾಣಗಳ ಹಿಂದೆ ಇರುವ ರೋಚಕ ಕಥೆಗಳು ಯಾವುವು? ಯಾವ ವಿಶೇಷತೆಗಳು ಇವುಗಳನ್ನು ವಿಶ್ವದ ಶ್ರೇಷ್ಠ ಪ್ರವಾಸಿ ತಾಣಗಳನ್ನಾಗಿ ಮಾಡಿವೆ? ಬನ್ನಿ, ಮಾನವ ನಿರ್ಮಿತ ಈ ಅದ್ಭುತ ಪ್ರಯಾಣವನ್ನು ಒಟ್ಟಿಗೆ ಅನ್ವೇಷಿಸೋಣ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚೀನಾದ ಮಹಾಗೋಡೆ. ಅಂತರಿಕ್ಷದಿಂದಲೂ ಕಾಣುವ ಮಾನವ ನಿರ್ಮಿತ ಅದ್ಭುತವಿದು. ಚೀನಾದ ಮಹಾಗೋಡೆ ವಿಶ್ವದ ಅತ್ಯಂತ ಪ್ರಸಿದ್ಧ ಮಾನವ ನಿರ್ಮಿತ ರಚನೆಗಳಲ್ಲಿ ಒಂದಾಗಿದೆ. ಸುಮಾರು 21,000 ಕಿಲೋಮೀಟರ್ ಉದ್ದದ ಈ ಗೋಡೆಯ ನಿರ್ಮಾಣ ಹಲವಾರು ರಾಜವಂಶಗಳ ಕಾಲದಲ್ಲಿ ನಡೆಯಿತು. ಉತ್ತರ ಭಾಗದಿಂದ ಆಗುತ್ತಿದ್ದ ಆಕ್ರಮಣಗಳನ್ನು ತಡೆಯುವ ಉದ್ದೇಶದಿಂದ ಈ ಗೋಡೆಯನ್ನು ನಿರ್ಮಿಸಲಾಯಿತು. ಪರ್ವತಗಳು, ಕಣಿವೆಗಳು, ನದಿಗಳು ಮತ್ತು ಅರಣ್ಯಗಳ ನಡುವೆ ಹಾದು ಹೋಗುವ ಈ ಗೋಡೆಯು ಕೇವಲ ರಕ್ಷಣಾತ್ಮಕ ನಿರ್ಮಾಣವಲ್ಲ, ಅದು ಪ್ರಾಚೀನ ಚೀನಾದ ಶಕ್ತಿ ಮತ್ತು ಸಂಘಟನೆಯ ಸಂಕೇತವಾಗಿದೆ. ಇಂದು ಮಹಾಗೋಡೆಯ ವಿವಿಧ ಭಾಗಗಳು ಪ್ರವಾಸಿಗರಿಗೆ ತೆರೆಯಲ್ಪಟ್ಟಿದ್ದು, ಅಲ್ಲಿಂದ ಕಾಣುವ ದೃಶ್ಯಗಳು ಜೀವನದಲ್ಲಿ ಮರೆಯಲಾಗದ ಅನುಭವವನ್ನು ನೀಡುತ್ತವೆ. ಮತ್ತು ಮುಂದಿನದಾಗಿ ಗೀಜಾ ಪಿರಮಿಡ್ಗಳು, ಕಾಲವನ್ನೇ ಮೀರಿದ ರಹಸ್ಯ. ಈಜಿಪ್ಟ್ನ ಗೀಜಾ ಪಿರಮಿಡ್ಗಳು ವಿಶ್ವದ ಅತ್ಯಂತ ಹಳೆಯ ಮತ್ತು ಅದ್ಭುತ ನಿರ್ಮಾಣಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಸುಮಾರು 4,500 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಪಿರಮಿಡ್ಗಳು ಇಂದಿಗೂ ವಿಜ್ಞಾನಿಗಳನ್ನು ಆಶ್ಚರ್ಯಗೊಳಿಸುತ್ತವೆ. ಲಕ್ಷಾಂತರ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾದ ಈ ರಚನೆಗಳಲ್ಲಿ ಅತಿ ದೊಡ್ಡದು ಖುಫು ಪಿರಮಿಡ್. ಇದು ಭಾರವಾದ ಕಲ್ಲುಗಳನ್ನು ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಹೇಗೆ ಸಾಗಿಸಿ ಜೋಡಿಸಲಾಯಿತು ಎಂಬ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪಿರಮಿಡ್ಗಳ ಮೇಲೆ ಬೀಳುವ ಬೆಳಕು ಅವುಗಳಿಗೆ ಮತ್ತಷ್ಟು ಮೆರುಗನ್ನು ನೀಡುತ್ತದೆ. ಮತ್ತು ಮುಂದಿನದಾಗಿ ಮಚ್ಚು ಪಿಚ್ಚು, ಪ್ರವಾಸಿಗರನ್ನು ಸೆಳೆಯುವ ಪರ್ವತಗಳ ರಹಸ್ಯ ನಗರವಿದು. ಪೆರುವಿನ ಆಂಡೀಸ್ ಪರ್ವತಗಳಲ್ಲಿ ಸುಮಾರು 2,400 ಕಿಲೋಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಮಚ್ಚು ಪಿಚ್ಚು ಇಂಕಾ ನಾಗರಿಕತೆಯ ಅದ್ಭುತ ಪರಂಪರೆಯಾಗಿದೆ. ಹಲವು ಶತಮಾನಗಳ ಕಾಲ ಜಗತ್ತಿಗೆ ಕಣ್ಣಿಗೆ ಕಾಣಿಸದೆ ಉಳಿದಿದ್ದ ಈ ನಗರವನ್ನು 1911ರಲ್ಲಿ ಪುನಃ ಜಗತ್ತಿಗೆ ಪರಿಚಯಿಸಲಾಯಿತು. ಬೆಟ್ಟಗಳ ಮಧ್ಯೆ ಕಲ್ಲಿನಿಂದ ನಿರ್ಮಿಸಲಾದ ದೇವಾಲಯಗಳು, ಅರಮನೆಗಳು ಮತ್ತು ಕೃಷಿ ಇಂಕಾ ಜನರ ವಾಸ್ತುಶಿಲ್ಪದ ಪ್ರತಿಭೆಯನ್ನು ತೋರುತ್ತವೆ. ಬೆಳಗಿನ ಮಂಜಿನ ನಡುವೆ ಕಾಣುವ ಮಚ್ಚು ಪಿಚ್ಚು ದೃಶ್ಯವು ವಿಶ್ವದ ಅತ್ಯಂತ ಸುಂದರ ಪ್ರವಾಸಿ ಅನುಭವಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮತ್ತು ಮುಂದಿನದಾಗಿ ತಾಜ್ ಮಹಲ್, ಅಮರ ಪ್ರೀತಿಯ ಕಥೆ. ಭಾರತದ ಹೆಮ್ಮೆಯ ಪ್ರತೀಕವಾಗಿರುವ ತಾಜ್ ಮಹಲ್ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ ಮಹಲ್ ಅವರ ನೆನಪಿಗಾಗಿ 17ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಿದರು. ಸುಮಾರು 22 ವರ್ಷಗಳ ಕಾಲ ಸಾವಿರಾರು ಕಲಾವಿದರು ಮತ್ತು ಕಾರ್ಮಿಕರು ಈ ಸ್ಮಾರಕದ ನಿರ್ಮಾಣದಲ್ಲಿ ಭಾಗವಹಿಸಿದ್ದರು.
ಬಿಳಿ ಅಮೃತ ಶಿಲೆಯಿಂದ ನಿರ್ಮಿತವಾದ ಈ ಕಟ್ಟಡವು ಬೆಳಗಿನ ಹೊತ್ತಿನಲ್ಲಿ ಗುಲಾಬಿ ಬಣ್ಣದಂತೆ, ಮಧ್ಯಾಹ್ನ ಬಿಳಿಯಾಗಿ ಮತ್ತು ಚಂದ್ರನ ಬೆಳಕಿನಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತದೆ. ಇದೇ ಅದರ ವಿಶಿಷ್ಟ ಆಕರ್ಷಣೆ. ಮತ್ತು ಮುಂದಿನದಾಗಿ ಐಫೆಲ್ ಟವರ್, ಪ್ಯಾರಿಸ್ನ ಪ್ರೇಮ ಕಥೆಯ ಸಂಕೇತ. ಫ್ರಾನ್ಸ್ನ ಪ್ಯಾರಿಸ್ ನಗರವನ್ನು ಪ್ರತಿನಿಧಿಸುವ ಪ್ರಮುಖ ಚಿಹ್ನೆಯ ಐಫೆಲ್ ಟವರ್ 1889ರ ವಿಶ್ವ ಪ್ರದರ್ಶನಕ್ಕಾಗಿ ನಿರ್ಮಿಸಲಾದ ಈ ಗೋಪುರವು ಆರಂಭದಲ್ಲಿ ಅನೇಕ ಟೀಕೆಗಳನ್ನು ಎದುರಿಸಿತ್ತು. ಆದರೆ ಕಾಲಕ್ರಮೇಣ ಅದು ವಿಶ್ವದ ಅತ್ಯಂತ ಜನಪ್ರಿಯ ಸ್ಮಾರಕಗಳಲ್ಲಿ ಒಂದಾಯಿತು. ಸುಮಾರು 330 ಮೀಟರ್ ಎತ್ತರದ ಈ ಗೋಪುರದ ಮೇಲ್ಭಾಗದಿಂದ ಇಡೀ ಪ್ಯಾರಿಸ್ ನಗರವನ್ನು ವೀಕ್ಷಿಸಬಹುದು. ರಾತ್ರಿ ವೇಳೆಯಲ್ಲಿ ಸಾವಿರಾರು ದೀಪಗಳಿಂದ ಮಿನುಗುವ ಐಫೆಲ್ ಟವರ್ ಪ್ರೇಮಿಗಳ ನೆಚ್ಚಿನ ತಾಣವಾಗಿದೆ. ಮತ್ತು ಮುಂದಿನದಾಗಿ ಕೊಲೊಸಿಯಂ, ರೋಮನ್ ಸಾಮ್ರಾಜ್ಯದ ಮಹತ್ವದ ಸಂಕೇತ. ಇಟಲಿಯ ರೋಮ್ ನಗರದಲ್ಲಿರುವ ಕೊಲೊಸಿಯಂ ಸುಮಾರು 2000 ವರ್ಷಗಳ ಹಿಂದೆ ನಿರ್ಮಿಸಲಾದ ಬೃಹತ್ ಕ್ರೀಡಾಂಗಣವಾಗಿದೆ. ಸುಮಾರು 50,000ಕ್ಕೂ ಹೆಚ್ಚು ಜನರು ಒಂದೇ ಸಮಯದಲ್ಲಿ ಕುಳಿತುಕೊಳ್ಳಬಹುದಾದ ಈ ರಚನೆ ಆ ಕಾಲದ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿ ಗ್ಲಾಡಿಯೇಟರ್, ಕಾಳಗಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಮನರಂಜನಾ ಪ್ರದರ್ಶನಗಳು ನಡೆಯುತ್ತಿದ್ದವು. ಇಂದಿಗೂ ಕೊಲೊಸಿಯಂ ಪ್ರಾಚೀನ ರೋಮನ್ ಸಂಸ್ಕೃತಿಯ ವೈಭವವನ್ನು ನೆನಪಿಸುತ್ತದೆ. ಮತ್ತು ಮುಂದಿನದಾಗಿ ಬುರ್ಜ್ ಖಲೀಫಾ, ಆಧುನಿಕ ಯುಗದ ಎತ್ತರದ ಕನಸು. ದುಬೈನ ಬುರ್ಜ್ ಖಲೀಫಾ ಮಾನವ ನಿರ್ಮಿತ ಆಧುನಿಕ ಅದ್ಭುತಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. 828 ಮೀಟರ್ ಎತ್ತರದ ಈ ಕಟ್ಟಡವು ವಿಶ್ವದ ಅತಿ ಎತ್ತರದ ಗಗನಚುಂಬಿ ಕಟ್ಟಡವಾಗಿದೆ. 163 ಮಹಡಿಗಳನ್ನು ಹೊಂದಿರುವ ಈ ಕಟ್ಟಡದಲ್ಲಿ ಕಚೇರಿಗಳು, ವಸತಿ ಪ್ರದೇಶಗಳು, ಹೋಟೆಲ್ಗಳು ಮತ್ತು ವೀಕ್ಷಣಾ ಕೇಂದ್ರಗಳಿವೆ. ಮೇಲ್ಭಾಗದಿಂದ ಕಾಣುವ ದುಬೈ ನಗರದ ದೃಶ್ಯವು ಪ್ರವಾಸಿಗರಿಗೆ ಜೀವನದ ಅತ್ಯಂತ ಸ್ಮರಣೀಯ ಅನುಭವಗಳಲ್ಲಿ ಒಂದಾಗಿದೆ. ಮತ್ತು ಮುಂದಿನದಾಗಿ ಸಿಡ್ನಿ ಒಪೆರಾ ಹೌಸ್, ಕಲೆಯ ಶಿಲ್ಪ. ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿರುವ ಸಿಡ್ನಿ ಒಪೆರಾ ಹೌಸ್ ತನ್ನ ವಿಶಿಷ್ಟ ವಿನ್ಯಾಸದಿಂದ ವಿಶ್ವದ ಗಮನವನ್ನು ಸೆಳೆದಿದೆ. ಹಡಗಿನ ಪಟಗಳಂತಿರುವ ಮೇಲ್ಛಾವಣಿಯ ವಿನ್ಯಾಸ ಇದನ್ನು ಇತರ ಕಟ್ಟಡಗಳಿಂದ ವಿಭಿನ್ನಗೊಳಿಸುತ್ತದೆ. ಇದು ಕೇವಲ ಕಟ್ಟಡವಲ್ಲ, ಸಂಗೀತ, ನಾಟಕ ಮತ್ತು ಕಲೆಯ ಜಾಗತಿಕ ಕೇಂದ್ರವಾಗಿದೆ. ಪ್ರತಿ ವರ್ಷ ಸಾವಿರಾರು ಪ್ರದರ್ಶನಗಳು ಇಲ್ಲಿ ನಡೆಯುತ್ತವೆ. ಮತ್ತು ಮುಂದಿನದಾಗಿ ಕ್ರೈಸ್ಟ್ ದ ರಿಡೀಮರ್, ಬ್ರೆಜಿಲ್ನ ಬೃಹತ್ ಕ್ರಿಸ್ತನ ಪ್ರತಿಮೆ. ಕ್ರೈಸ್ಟ್ ದ ರೆಡಿಮರ್ ವಿಶ್ವದ ಅತ್ಯಂತ ಪ್ರಸಿದ್ಧ ಮಾನವ ನಿರ್ಮಿತ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದು ರಿಯೋ ಡಿ ಜನೈರೋ ನಗರದ ಮೇಲಿರುವ ಕೋರ್ಕೋವಾಡೋ ಪರ್ವತದ ಶಿಖರದಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 30 ಮೀಟರ್ ಎತ್ತರದ ಈ ಭವ್ಯ ಪ್ರತಿಮೆ ತನ್ನ 2 ಕೈಗಳನ್ನು ಚಾಚಿಕೊಂಡು ನಿಂತಿರುವ ದೃಶ್ಯದಿಂದ ವಿಶ್ವಾದ್ಯಂತ ಪ್ರಸಿದ್ಧಿಯಾಗಿದೆ. 1931ರಲ್ಲಿ ಉದ್ಘಾಟನೆಯಾದ ಈ ಸ್ಮಾರಕವು ಕ್ರೈಸ್ತ ಧರ್ಮದ ಸಂಕೇತವಾಗಿರುವುದರ ಜೊತೆಗೆ ಶಾಂತಿ, ಪ್ರೀತಿ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರುತ್ತೆ. ಪ್ರತಿಮೆಯ ಮೇಲ್ಭಾಗದಿಂದ ರಿಯೋ ಡಿ ಜನೈರೋ ನಗರದ ಅದ್ಭುತ ನೋಟ, ಸಮುದ್ರ ತೀರಗಳು ಮತ್ತು ಸುತ್ತಮುತ್ತಲಿನ ಪರ್ವತಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಈ ಕಾರಣದಿಂದಲೇ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮತ್ತು ಮುಂದಿನದಾಗಿ ಪೆಟ್ರಾ, ಕಲ್ಲಿನಲ್ಲಿ ಕೆತ್ತಿದ ನಗರ. ಜೋರ್ಡಾನ್ನ ಪೆಟ್ರಾ ನಗರವು ಬೃಹತ್ ಗುಲಾಬಿ ಬಣ್ಣದ ಕಲ್ಲುಗಳನ್ನು ಕೆತ್ತಿ ನಿರ್ಮಿಸಲಾದ ಪ್ರಾಚೀನ ನಗರವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ನಗರವು ವ್ಯಾಪಾರ ಮಾರ್ಗಗಳ ಪ್ರಮುಖ ಕೇಂದ್ರವಾಗಿತ್ತು. ಕಲ್ಲಿನ ಬೆಟ್ಟಗಳ ಮಧ್ಯೆ ಕಾಣುವ ಪೆಟ್ರಾದ ಭವ್ಯ ದ್ವಾರಗಳು ಮತ್ತು ದೇವಾಲಯಗಳು ಪ್ರವಾಸಿಗರನ್ನು ಮತ್ತೊಂದು ಯುಗಕ್ಕೆ ಕರೆದೊಯ್ಯುವ ಅನುಭವವನ್ನು ನೀಡುತ್ತದೆ. ಈ ಅದ್ಭುತ ಸ್ಥಳಗಳನ್ನು ನೋಡಲೇಬೇಕು. ಯಾಕೆ? ಈ ಸ್ಥಳಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಅವು ಮಾನವ ಇತಿಹಾಸದ ಅಧ್ಯಾಯಗಳು. ಪ್ರತಿಯೊಂದು ರಚನೆಯ ಹಿಂದೆ ಸಾವಿರಾರು ಜನರ ಪರಿಶ್ರಮ, ಕನಸು ಮತ್ತು ಸಾಧನೆ ಅಡಗಿದೆ. ಇವುಗಳನ್ನು ನೋಡಿದಾಗ ಮಾನವನು ಎಷ್ಟರ ಮಟ್ಟಿಗೆ ಸಾಧಿಸಬಲ್ಲನು ಎಂಬುದರ ಅರಿವು ಮೂಡುತ್ತದೆ. ಪ್ರವಾಸ ಎಂದರೆ ಕೇವಲ ಹೊಸ ಸ್ಥಳಗಳನ್ನು ನೋಡುವುದಲ್ಲ, ಹೊಸ ಸಂಸ್ಕೃತಿಗಳನ್ನು ಅರಿಯುವುದು, ಇತಿಹಾಸವನ್ನು ಅನುಭವಿಸುವುದು ಮತ್ತು ಮಾನವ ನಾಗರಿಕತೆಯ ಪಯಣವನ್ನು ಅರ್ಥ ಮಾಡಿಕೊಳ್ಳುವುದು. ವಿಶ್ವದ ಈ ಮಾನವ ನಿರ್ಮಿತ ಅದ್ಭುತಗಳು ಆ ಅನುಭವವನ್ನು ಸಂಪೂರ್ಣವಾಗಿ ನೀಡುತ್ತವೆ.
ನೀವು ವಿಶ್ವ ಸುತ್ತುವ ಕನಸು ಕಾಣುತ್ತಿದ್ದರೆ ಈ ಸ್ಥಳಗಳನ್ನು ನಿಮ್ಮ ಪ್ರವಾಸ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಸೇರಿಸಿಕೊಳ್ಳಿ, ಏಕೆಂದರೆ ಇವು ಕೇವಲ ನೋಡಲು ಸುಂದರವಾದ ಸ್ಥಳಗಳಲ್ಲ, ಮಾನವ ನಾಗರಿಕತೆಯ ಅಸಾಧಾರಣ ಪಯಣವನ್ನು ಕಣ್ಣಾರೆ ಅನುಭವಿಸುವ ಅಪರೂಪದ ಅವಕಾಶಗಳಾಗಿವೆ.